ಹಾಯ್ ಎಲ್ರಿಗೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳ್ತಾ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಬರೀ ರೆಸಿಪಿ ಮಾತ್ರ ಶೇರ್ ಮಾಡ್ಕೊಂಡಿದ್ದೀನಿ. ವ್ಲಾಗ್ ಮಾಡೋಕ್ಕಾಗಿಲ್ಲ, ಯಾಕಂದರೆ ಥ್ರೋಟ್ ಇನ್ಫೆಕ್ಷನ್ ಆಗಿ ಹುಷಾರಿಲ್ಲ. ಸ್ವಲ್ಪ ನನ್ನ ವಾಯ್ಸ್ ನಿಮಗೆ ಒಂಥರ ಕಿರಿಕಿರಿ ಅನಿಸ್ಬೋದು. ಸ್ವಲ್ಪ ಥ್ರೋಟ್ ಇನ್ಫೆಕ್ಷನ್ ಆಗಿದೆ. ಇವತ್ತು ಪಡವಲಕಾಯಿ ಸಾರು ಮಾಡ್ತಾಯಿದ್ದೀನಿ. ಒಂದು ಟೈಮ್ ಈ ಥರ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಮುದ್ದೆಗೆ, ಅನ್ನಕ್ಕೆ. ನನಗೆ ತುಂಬ ಅನ್ನಕ್ಕೆ ಇಷ್ಟ, ಮುದ್ದೆಗೆ ಏನಷ್ಟು ಇಷ್ಟ ಆಗಲ್ಲ. ಅದಕ್ಕೆ ಬೇಕಾಗಿರೋ ರೆಸಿಪಿ: ಬೇಳೆ ನೆನೆಸಿಟ್ಕೋಬಾರ್ದು, ತೊಳ್ಕೊಬೇಕಷ್ಟೇ. ಪಡವಲಕಾಯಿ ಒಂದು ಚಿಕ್ಕ ಸೈಜಿಗೆ ಕಟ್ ಮಾಡ್ಕೊಂಡಿದ್ದೀನಿ. ಆಮೇಲೆ 1 ಕಪ್ ತೆಂಗಿನಕಾಯಿ, 1 ಗೆಡ್ಡೆ ಬೆಳ್ಳುಳ್ಳಿ, 2 ಟೊಮೆಟೊ, 1 ಈರುಳ್ಳಿ, ಒಗ್ಗರಣೆಗೆ ಸ್ವಲ್ಪ ಈರುಳ್ಳಿ, ಟೊಮೆಟೊ, ಕೊತ್ತಂಬರಿ, ರುಬ್ಬಕ್ಕೆ ಸ್ವಲ್ಪ ಕೊತ್ತಂಬರಿ. ನಾನಿದು ಬೇಳೆ ಸಾಂಬಾರು ಯೂಸ್ ಮಾಡ್ತಾಯಿದ್ದೀನಿ. ಬೇಳೆ ಸಾಂಬಾರು ಒಂದು 2ರಿಂದ 3 ಟೇಬಲ್ ಸ್ಪೂನು. ಸ್ವಲ್ಪ ಗೋಲಿ ಗಾತ್ರದ ನಿಂಬೆಹಣ್ಣು, ಒಗ್ಗರಣೆಗೆ ಎಲ್ಲ ತೊಗೊಂಡಿದ್ದೀನಿ. ಕರಿಬೇವು, ಸಾಸಿವೆ, ಇಂಗು, ಜೀರಿಗೆ. ಆಮೇಲೆ ಬ್ಯಾಡಗಿ ಮೆಣಸಿನ್ಕಾಯಿ ಹಾಕಿದ್ರೆ ಕಲರ್ ತುಂಬ ಚೆನ್ನಾಗಿ ಬರುತ್ತೆ ಸಾಂಬಾರ್ದು, ಅದಕ್ಕೆ ಹಾಕಿದ್ದೀನಿ. ಫಸ್ಟು ಮಸಾಲೆ ಎಲ್ಲ ರುಬ್ಕೊಂಬಿಡೋಣ. ಜಾರ್ಗೆ ಕಾಯಿ, ಟೊಮೆಟೊ, ಇದು ಸ್ವಲ್ಪ ಒಂದು ಹುಳಿ ಟೊಮೆಟೊ ತೊಗೊಂಡಿದ್ದೀನಿ. ಒಂದು ದೊಡ್ಡದು ಬರುತ್ತಲ್ಲ ಉದ್ದುದು, ಆ ಟೊಮೆಟೊ ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಹುಣಸೆಹಣ್ಣು ಹಾಕ್ಕೊಂಡಿದ್ದೀನಿ, ಇಲ್ಲಾಂದರೆ ಹುಣಸೆಹಣ್ಣು ಬೇಡ, ಹುಳಿ ಟೊಮೆಟೊ ಹಾಕ್ಕೊಂಡ್ರೆ. ಈರುಳ್ಳಿ, ಬೆಳ್ಳುಳ್ಳಿ, ಸ್ವಲ್ಪ ಕೊತ್ತಂಬರಿ, ಆಮೇಲೆ ಒಂದು ಹುಣಸೆಹಣ್ಣು, ಬ್ಯಾಡಗಿ ಮೆಣಸಿನ್ಕಾಯಿ, ಇಷ್ಟು ಹಾಕ್ಬಿಟ್ಟು ಅದಕ್ಕೆ ಟೇಬಲ್ ಸ್ಪೂನಲ್ಲಾದರೆ 2 ಟೇಬಲ್ ಸ್ಪೂನ್ ಹಾಕಿ. ಇದು ಚಿಕ್ಕ ಸ್ಪೂನ್ ಆಗಿರೋದ್ರಿಂದ ನಾನು 4 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಸಾಕಾಗುತ್ತೆ ನಮಗೆ ಸಾಂಬಾರು, ಇಷ್ಟು ಸಾಕಾಗುತ್ತೆ ನಮಗೆ. ಅದಕ್ಕೆ ಸ್ವಲ್ಪ ನಾನು ಉಪ್ಪು ಹಾಕ್ತೀನಿ. ಉಪ್ಪು ಹಾಕಿ ಏನಕ್ಕೆ ರುಬ್ತೀನಿ ಅಂದರೆ ಕಲರ್ ಚೆನ್ನಾಗಿರುತ್ತೆ, ಹಾಗೇ ಇರುತ್ತೆ ಕಲರು, ಗ್ರೀನಿಶ್ ಆಗಲ್ಲ. ಯಾವುದೇ ಮಸಾಲೆಲಿ ರುಬ್ಬಿದ್ರೂ ಒಂಚೂರು ಉಪ್ಪು ಹಾಕಿ ರುಬ್ಬಿ, ಕಲರ್ ತುಂಬ ಚೆನ್ನಾಗಿ ಬರುತ್ತೆ. ಅದನ್ನು ಫುಲ್ಲು ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು. ಚಟ್ನಿಗೆ ರುಬ್ಕೊಳ್ತೀವಲ್ಲ ಆ ಥರ ನುಣ್ಣಗೆ ಪೇಸ್ಟ್ ಮಾಡಿಕೊಂಡು ಅದನ್ನು ಒಗ್ಗರಣೆ ಹಾಕ್ಕೋಬೇಕು. ಫಸ್ಟು ಗ್ಯಾಸ್ ಮೇಲೆ ಒಂದು ಕುಕ್ಕರ್ ಇಟ್ಕೊಂಡು ಅದಕ್ಕೆ ಬರೀ 1 ಸ್ಪೂನ್ ಎಣ್ಣೆ ಹಾಕ್ಕೋಬೇಕು. ಎಣ್ಣೆ ಹಾಕ್ಕೊಂಡಾದ್ಮೇಲೆ ಅದಕ್ಕೆ ಬರೀ ಈರುಳ್ಳಿ, ಟೊಮೆಟೊ ಎರಡನ್ನೇ ಹಾಕಿ ಒಗ್ಗರಣೆ ಮಾಡಬೇಕು. ಒಗ್ಗರಣೆ ನಾನು ಲಾಸ್ಟಲ್ಲಿ ಕೊಡ್ತೀನಿ. ಬರೀ ತರಕಾರಿ ಮಾತ್ರ ಬೇಯೋಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ, ಫ್ರೈ ಮಾಡುವಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಈರುಳ್ಳಿ, ಟೊಮೆಟೊ ಎರಡೂ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕು. ಅದು ಫುಲ್ಲು ಫ್ರೈ ಆಗಿಲ್ಲ ಅಂದರೂ ಪರವಾಗಿಲ್ಲ, ಯಾಕಂದರೆ ಅದು ಟೇಸ್ಟ್ ಅಷ್ಟು ಚೆನ್ನಾಗಿ ಬರುತ್ತೆ. ಫುಲ್ ಫ್ರೈ ಆದರೂ ಚೆನ್ನಾಗಿರುತ್ತೆ, ಅರ್ಧ ಫ್ರೈ ಆದರೂ ಚೆನ್ನಾಗಿರುತ್ತೆ. ಜೊತೆಗೆ ಪಡವಲಕಾಯಿ ಹಾಕ್ತೀವಲ್ಲ, ಆವಾಗ ಅದೂ ಚೆನ್ನಾಗಿ ಫ್ರೈ ಆಗುತ್ತೆ ಅದ್ರ ಜೊತೆ. ಅದಕ್ಕೆ ಸ್ವಲ್ಪ ತೊಳೆದಿಟ್ಕೊಂಡಿರೋ ಪಡವಲಕಾಯಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದನ್ನು ಮುಚ್ಚಿ ಬೇಯಿಸ್ಕೋಬೇಕು, ಅದು ನೀರು ಬಿಟ್ಕೊಳ್ಳುತ್ತೆ. ಮುಚ್ಚಿ ಬೇಯಿಸ್ಕೋಬೇಕು. ಅಷ್ಟು ಬೇಯಿಸ್ಕೊಂಡ್ರೆ ಪರವಾಗಿಲ್ಲ, ಹಸಿ ವಾಸನೆ ಎಲ್ಲ ಹೋಗಿ ಪರ್ಫೆಕ್ಟಾಗಿ ಬೆಂದಿದೆ ಅಂತ ಅರ್ಥ. ಅದಕ್ಕೆ ತೊಳೆದಿಟ್ಕೊಂಡಿರೋ ತೊಗರಿಬೇಳೆ ಬರೀ ಒಂದೇ ವಿಜಿಲ್ ಕೂಗಿಸ್ಬೇಕು. ಅದನ್ನ ತೊಗರಿಬೇಳೆ ಹಾಕಿ ಜಾಸ್ತಿ ಹೊತ್ತು ನಾವು ಮಿಕ್ಸ್ ಮಾಡೋಕ್ಕೆ ಹೋಗಬಾರ್ದು, ಜಾಸ್ತಿ ಹೊತ್ತು ಫ್ರೈ ಮಾಡೋಕ್ಕೆ ಹೋಗಬಾರ್ದು. ಸುಮ್ಮನೆ ಒಂದು ಮಿಕ್ಸ್ ಕೊಟ್ಟು ಅದಕ್ಕೆ ರುಬ್ಬಿರೋ ಮಸಾಲೆ ಹಾಕ್ಕೊಂಡು ಅದನ್ನ ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಾದ್ಮೇಲೆ ಅದಕ್ಕೆ ನೀರು ಹಾಕಿ ಒಂದೇ ಒಂದು ವಿಜಿಲ್ ಕೂಗಿಸ್ಬೇಕು. 2-3 ವಿಜಿಲ್ ಕೂಗಿಸಿದ್ರೆ ಬೇಳೆ ಫುಲ್ಲು ಕದ್ರೋಗ್ಬಿಡುತ್ತೆ. ಕೆಲವೊಂದು ಬೇಳೆ ಒಂದು ವಿಜಿಲ್ಗೆ ಕದ್ರೋಗುತ್ತೆ. ಆ ಥರ ಬೇಳೆ ಹಾಕಿದ್ರೆ ಚೆನ್ನಾಗಿರಲ್ಲ. ಆ ಥರ ಬೇಳೆ ಏನಾದರೂ ಹಾಕ್ತೀವಿ ಅಂದರೆ ಲಾಸ್ಟಲ್ಲಿ ಹಾಕಬೇಕು. ಇನ್ನೇನು ಕುಕ್ಕರ್ ಮುಚ್ತೀವಲ್ಲ ಆ ಟೈಮಲ್ಲಿ ಮಸಾಲೆ ಎಲ್ಲ ವಾಸನೆ ಎಲ್ಲ ಹೋಗಾದ್ಮೇಲೆ ನಾವು ಲಾಸ್ಟಲ್ಲಿ ಕುಕ್ಕರ್ ಮುಚ್ತೀವಲ್ಲ ಆ ಟೈಮಲ್ಲಿ ಬೇಳೆ ಹಾಕ್ಕೊಂಡ್ರೆ ಅದು ಜಾಸ್ತಿ ಕದ್ರಲ್ಲ. ಇನ್ನೊಂದು ಸುಮ್ಮನೆ ಹಾಗೆ ತೊಳೆದ್ಬಿಟ್ಟು ಹಾಗೆ ಹಾಕ್ಬಿಡ್ಬೇಕು, ನೆನೆಸೇಲಿ ಇಡಬಾರ್ದು. ಇದರಲ್ಲಿ ನಾನೊಂದು 5 ನಿಮಿಷ ನೆನೆಸಿಟ್ಕೊಂಡಿದ್ದೆ, ಯಾಕಂದರೆ ಊರಿನ ಬೇಳೆ ಬೇಗ ಬೇಯಲ್ಲ ಅಂತ. ಹಾಕಿ ನಮಗೆ ಎಷ್ಟು ಬೇಕು ಉಪ್ಪು ರುಚಿಗೆ ಅಷ್ಟೇ ಹಾಕ್ಕೊಂಡು ಒಂದೇ ವಿಜಿಲ್ ಕೂಗಿಸ್ಕೊಂಡ್ರೆ ಸಾಕು. ಒಂದು ವಿಜಿಲ್ಗೆಲ್ಲ ಪರ್ಫೆಕ್ಟಾಗಿ ಆಗಿರುತ್ತದು. ಆಮೇಲೆ ಅದನ್ನು ತೆಗೆದು ನೋಡಿ ಮೇಲ್ಗಡೆ ಎಷ್ಟು ಚೆನ್ನಾಗಿ ಬಂದಿದೆ, ಎಷ್ಟು ರುಚಿಯಾಗಿತ್ತು ಅಂದರೆ ಸಾಂಬಾರು ತುಂಬ ರುಚಿಯಾಗಿತ್ತು. ನೀವೊಂದ್ಸಲ ಮನೇಲಿ ಟ್ರೈ ಮಾಡಿ ಮರಿದಂಗೆ. ಆಮೇಲೆ ಅದಕ್ಕೆ ಒಗ್ಗರಣೆ ಹಾಕ್ಕೋಬೇಕು. ಒಗ್ಗರಣೆಗೆ 1-2 ಸ್ಪೂನ್ ಎಣ್ಣೆ ಹಾಕ್ಕೊಂಡು
ಅದಕ್ಕೆ ಸಾಸಿವೆ, ಜೀರಿಗೆ, ಕರಿಬೇವು, ಇಂಗು ಇಷ್ಟು ಹಾಕಿ ನಾನು ಮತ್ತೇನು ಸಾಂಬಾರು ಕುದ್ಸೋಕ್ಕೆ ಹೋಗಲಿಲ್ಲ. ಆಮೇಲೆ ಕುದ್ಸೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಮತ್ತೆ ಬೇಳೆ ಎಲ್ಲ ಬೆಂದೋಗ್ಬಿಡುತ್ತೆ. ಅದಕ್ಕೇ ಕುದ್ಸೋಕ್ಕೇನು ಹೋಗಲಿಲ್ಲ. ಒಗ್ಗರಣೆ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡೆ. ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಹಾಕಿ ಒಂದು ಮಿಕ್ಸ್ ಕೊಟ್ಟೆ ಅಷ್ಟೇ. ನಾನು ಮುದ್ದೆ ಜೊತೆ ತಿನ್ನಲಿಲ್ಲ, ಅನ್ನದ ಜೊತೆ ತಿಂದೆ. ಯಾಕಂದರೆ ಪಡ್ಲಕಾಯಿ ಸಾಂಬಾರು ಅನ್ನದ ಜೊತೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು.